ನಾವು ಎಲ್ಲಿ ಹೋಗ್ತಿದ್ವಿ? ನಾವು ಗುಡ್ಡೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಎಲ್ಲ ಸಿಮೆಂಟ್ ರೋಡ್ ಮಾಡ್ಬಿಟ್ಟವ್ರ ಇಲ್ಲಿ. ಗೈಸ್ ಇವಾಗ ಬಂದು ಗಾಡಿನ ಪಾರ್ಕ್ ಮಾಡಿದೀವಿ. ಆ ಕಡೆ ನೋಡಿ ಟೆಂಪಲ್ ಐತೆ. ಗಣಪತಿ ಟೆಂಪಲ್ ಇದೆ. ನಾವು ಎಲ್ಲಿ ಹೋಗ್ತಿದ್ವಿ? ನಾವು ಗುಡ್ಡೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಅದು ಎಲ್ಲಿ ರೋಡ್ ಸೈಡ್ ಅಲ್ವಾ ಹಾಕಿದ್ದದನ್ನ? ಪ್ಲಾನ್ ಆಯ್ತು ಹೋಗ್ತಿರೋದು. ಗೈಸ್ ನಾವು ಇಲ್ಲಿ ಸಾತ್ನೂರಿಂದ ಆರೋಳಿಗೆ ಹೋಗ್ತಿದ್ವಿ. ಅಲ್ಲಿ ರೋಡಲ್ಲಿ ಯಾವ್ದೋ ಗುಡ್ಡೇಶ್ವರ ಸ್ವಾಮಿ ಬೆಟ್ಟ ಅಂತ ಕಾಣಿಸ್ತು. ಐಡಿಯಾನೇ ಇರಲಿಲ್ಲ, ಏನೋ ಪ್ಲಾನ್ ಇಲ್ಲ. ಈಗ ಹೋಗ್ತಾ ಇದೀವಿ ಆ ಸ್ವಾಮಿ ಹುಡ್ಕಕ್ಕೆ. ಏನೋ ರೋಡ್ ಹತ್ರ ಬೋರ್ಡ್ ಕಾಣಿಸ್ತು, ಸುಮ್ಮನೆ ನುಗ್ಗೋ ಒಳಗಡೆ ಅಷ್ಟೇ. ಇವಾಗ ನೋಡ್ಬೇಕು ಗೈಸ್ ಇರುತ್ತೆ ಅಂತ. ಎಲ್ಲ ಫುಲ್ ಗುಡ್ಡ ಆಗಿದೆ. ಏನ್ ಗೈಸ್ ಎಲ್ಲ ಸಿಮೆಂಟ್ ರೋಡ್ ಮಾಡ್ಬಿಟ್ಟವ್ರ ಇಲ್ಲಿ. ಒಳ್ಳೆ ಕಡೆ ಎಲ್ಲ ನೋಡಿಲಿ. ಈ ತರ ಕಾಡ್ ರೋಡ್ ಅಲ್ಲೂ ಒಳ್ಳೆ ರೋಡ್ ಹಾಕೋರಲ್ಲಪ್ಪ, ಕಾಡ್ದಾರಿ ಇಲ್ಲಿ. ಅದೇ ಇದು ನಿಜ. ಈ ಕಡೆ ಸೈಡ್ ಬಂದ್ರೆ ನೀವು ಒಳ್ಳೊಳ್ಳೆ ಪ್ಲೇಸ್ ನೋಡ್ಕೋಬಹುದು, ಮಾತ್ರ ಮೋಸ ಆಗಲ್ಲ. ಬಂದಿರತ್ಕು ಇಲ್ಲೇನೋ ಐತೆ. ಮೋಸ್ಟ್ಲಿ ಇಲ್ಲಿಂದ ಮೆಟ್ಲು ಅನ್ಸುತ್ತೆ ಗೈಸ್. ಇದೇನು ಅನ್ಸುತ್ತೆ ಗುಡ್ಡೇಶ್ವರ. ಇದೇ ಗೈಸ್ ಲಾಸ್ಟ್ ನೋಡಿ. ಟೆಂಪಲ್ ಬಂದ್ವಿ, ನೋಡೋದು ಹೊತ್ತದ ಮೇಲ್ಗಡೆ. ಗೈಸ್ ಇವಾಗ ಬಂದು ಗಾಡಿನ ಪಾರ್ಕ್ ಮಾಡಿದೀವಿ. ಆ ಕಡೆ ನೋಡಿ ಟೆಂಪಲ್ ಐತೆ. ಇನ್ನು ಈ ಕಡೆ ಡೌನ್ ಹೋದ್ರೆ ಬನ್ನಿ ಒಂದು ವ್ಯೂ ತೋರಿಸ್ತೀನಿ. ಈ ಕಡೆ ಡೌನ್ ಹಂಗೆ ಇಲ್ಲೇ ಡೌನ್ ಇಲ್ಲೇ ಯಾವ್ದೋ ಇಡನ್ ಪ್ಲೇಸ್ ಗೈಸ್ ಇದು. ನಮಗೆ ಗೊತ್ತಿಲ್ಲ, ಅದೆಲ್ಲ ರೋಡ್ ಸೈಡ್ ಅಲ್ಲಿ ಬೋರ್ಡ್ ಹಾಕಿದ್ರು ಬಂದು. ಇನ್ನೆಲ್ಲ ಮೆಟ್ಲು ಬೇರೆ ಮಾಡಿದ್ದಾರೆ. ಜಾಗ ಡೆವಲಪ್ ಆಗಿದೆ, ಬಂಡೆಗಳಲ್ಲೂ ಮೆಟ್ಲು ಹಾಕಿದ್ದಾರೆ ನೋಡಿ. ಹಿಂಗೆ ಏನ್ ಗೈಸ್ ಇದು ವ್ಯೂ. ಟೀ ಎಸ್ಟೇಟ್ ಇದೆ ಆ ಕಡೆ, ಕರುನಾಡು ನೋಡಿ ಗೈಸ್. ಅಲ್ಲೊಂದು ಯಾವ್ದೋ ಬೆಟ್ಟ ಇದೆ, ಇಲ್ಲಿ ಗಣಪತಿ ಟೆಂಪಲ್ ಇದೆ. ಸುತ್ತ ಹಸಿರು. ಗೈಸ್ ಇಲ್ಲೊಂದು ಗಣೇಶ ಟೆಂಪಲ್ ಐತೆ, ತೋರಿಸ್ ನೋಡಿ. ಗಣೇಶ ಟೆಂಪಲ್ ದೇವಸ್ಥಾನಕ್ಕೆ ಹೋಗೋಣ ನಡೀರಿ. ನಡಿ ಹಿಂಗೆ. ಇದೊಂದು ಕೊಳ ಐತೆ ನೋಡು ಮಚ್ಚ ಇಲ್ಲಿ. ನೋಡಿ ಇಲ್ಲೊಂದು ಕೊಳ, ಏನಾಯ್ತು? ಇಲ್ಲೊಂದು ಬಂಡೆ. ನಡೀರಿ ಹಿಂಗೆ ಹೋಗೋಣ. ಹೂ ನೋಡು ಮಚ್ಚ ಹೆಂಗೈತೆ. ಇರಿ ಪ್ರಶಾಂತ್, ಫೋಟೋ ತಗೊಳ್ಳುವ. ಗೈಸ್ ಇವಾಗ ಇದನ್ನ ನೋಡೈತಲ್ಲ, ಇವಾಗ ಬನ್ನಿ ಶ್ರೀ ಶ್ರೀ ಗುಡ್ಡೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಹೊರಗಡೆ. ಜೈ ಕರ್ನಾಟಕ ಮಾತೆ. ನಿಜ, ವೀಕೆಂಡ್ ಅಲ್ಲಿ ಬಂದ್ರೆ ಸ್ವರ್ಗ ಈ ಕಡೆ ಸೈಡ್. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದ್ರೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊ ಹೋಗ್ಬೋದು ಗೈಸ್. ಈ ಕಡೆ ಬಂದ್ರೆ ನೀವು ನೋಡಿ NS125 ಗಾಡಿ. ಯಾವ ಗಾಡಿ ಹೊಡ್ತಿದೀವಲ್ಲ ನಾವು, ಒಂಥರ ಹೋಗೋದು ಬರೋದು ಸುತ್ತಾಡ್ತಿರ್ಬೇಕಷ್ಟೆ. ಖುಷಿಯಾಗಿರ್ಬೇಕು ಜೀವನದಲ್ಲಿ. ನೋಡಿ ಗೈಸ್ ಇದು, ಓಹೋ ಇದೇನಿದು? ನಲ್ಲಿಕಾಯಿ. ಓಹೋ ನೋಡಿ ನಲ್ಲಿಕಾಯಿ ಹೇಗಿದೆ. ಪ್ರಶಾಂತ್ ಅವರು ತಿಳಿಸಿದ್ದಾರೆ. ಇನ್ನ ಎಳೆದು ನೋಡೋಣ. ನೋಡಿ ಹೆಂಗಿದೆ.
ಇದೆ ನೋಡಿ ಟೆಂಪಲ್, ಶ್ರೀ ಗುಡ್ಡೇಶ್ವರ ಸ್ವಾಮಿ ಟೆಂಪಲ್. ನೋಡಿ ಊರುಗಳು ನೋಡಿ ಹೇಗಿದೆ. ದೇವಸ್ಥಾನ ಕ್ಲೋಸ್ ಆಗಿದೆ ನಾವು ಬರೋಷ್ಟಲ್ಲಿ. ನೋಡಿ ಇಲ್ಲೊಂದು ದೊಡ್ಡ ಬಂಡೆ ಇದೆ. ಹಿಂಗಿದೆ. ನಿಜ ಫ್ಯಾಮಿಲಿ ಅವ್ರು ಕರ್ಕೊಂಡ್ ಬಂದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ. ಎಲ್ಲ ಅಡ್ಗೆ ಮಾಡಿದ್ದಾರೆ. ಈ ಕಡೆ ತೋರ್ಸು. ಇದೇನ್ ಹೇಳಿ? ಬಿಲ್ಪತ್ರೆ. ಬಿಲ್ಪತ್ರೆನಾ? ಕರೆಕ್ಟ್, ಬಿಲ್ಪತ್ರೆ. ಎಲ್ಲೈತೆ? ಬಿಲ್ವ ಪತ್ರೆ, ನಾಟ್ ಬಿಲ್ಪತ್ರೆ. ಏನೈತೆ? ಅಲ್ಲಿ ಆದ್ರೆ ಹೋಗಕ್ ಆಗಲ್ಲ. ಅಲ್ಲಿ ಇಲ್ಲೊಂದು ಸ್ಪಾಟ್ ಯಾವ ಸಿಕ್ತಿಲ್ಲ, ಹೋಗೋ ರೂಟ್ಗಳು. ಅಲ್ಟಿಮೇಟ್ ವ್ಯೂ. ಎಲ್ಲಿರೈತೆ? ಎಳ್ನೀರ ಇಲ್ಲ, ಅಂಬಾಳೆ ಹೊಡಿತೈತೆ, ಎಳ್ನೀರಲ್ಲಿ ಬರುತ್ತೆ. ಹೋಗೋಣ. ಹೋಗೋದಾ? ಗೈಸ್ ಇವಾಗ ನೆಕ್ಸ್ಟ್ ಇಲ್ಲೊಂದು ಕೊಳೆ ಐತೆ ಮಚ್ಚ. ಓಹೋ, ಏನೇನಾಯ್ತು? ಹುಷಾರು. ಓ, ನಿಂತಲ್ಲಿ ಹಣಿ ಇದು. ಸೋಣ ಹೊರಗಡೆ ಒಂಚೂರು ನೋಡೋಣ ಏನೇನೈತೆ ಅಂತ. ಏನೇನೋ ಮೀನುಗಳಿರಂಗೈತೆ, ಸಣ್ಣ ಮೀನುಗಳೈತೆ. ಮೀನೈತಾ? ಹೊರಗಡೆ ಹೊಂಟೋಯ್ತು. ನೀರು ಗಲೀಜಾಗಿದೆ, ಅದಕ್ಕೆ ಕಾಣಿಸ್ತಿಲ್ಲ. ನೋಡಿ ಲೊಕೇಶನ್ ನೋಡಿ, ಚಿಂದಿ ಅನ್ಕೋಬಿಡಿ ಲೊಕೇಶನ್. ಬಂಡೆ ಹೊರಡದೆ ಇವಾಗ. ಹೊರಡದೆ ನೋಡ್ರಿ, ನೆಕ್ಸ್ಟ್ ಪ್ಲೇಸಿಗೆ ಹೋಗೋದೆ ಇವಾಗ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ, ಬಟ್ ನಾವು ಹಾರೋಳಿಗೆ ಹೋಗ್ತಿದೀವಿ ಸದ್ಯಕ್ಕೆ. ಬಟ್ ನಿಮಗೆ ಕಾಣಿಸಿದ್ರೆ ಹೋಗೋದೆ. ಬಟ್ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ ಅಂತ ತೋರಿಸ್ತೀವಿ. ಏನಿದು ಪ್ಲಾಸ್ಟಿಕ್ ಕವರ್ ಎಲ್ಲ ಕಟ್ಟಿದ್ದಾರೆ. ಇದು ಕಟ್ಟಿರೋದು ಅನ್ಸುತ್ತೆ. ಏನು ಕಾಣಿಕೆನಾ? ಪ್ಲಾಸ್ಟಿಕ್ ಕವರ್ ಕಟ್ಟಿದ್ದಾರೆ ನೋಡಿ. ಏನೋ ಒಳಗಡೆ ಇರಬಹುದು, ಗೊತ್ತಿಲ್ಲ. ಬಟ್ ಆದ್ರೂ ಪ್ಲೇಸಿಗೆ ಮಾತ್ರ ಮೋಸ ಇಲ್ಲ. ಬಂದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊ ಹೋಗ್ಬೋದು. ಬಟ್ ವೀಕೆಂಡ್ ಅಲ್ಲಿ ಬಂದ್ರೆ ಇನ್ನೂ ಬೆಂಕಿ. ಬಟ್ ನೀವು ಬರ್ಬೇಕು ಅಂದ್ರೆ ಮಾರ್ನಿಂಗೇ ಬರ್ಬೇಕಾಗುತ್ತೆ. ಇಷ್ಟೊತ್ನಲ್ಲಿ ಬಂದ್ರೆ ವೇಸ್ಟ್. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನ